ಮಾಗಡಿ ಪಟ್ಟಣದ ಕೆಂಪೇಗೌಡರ ಶಿಲೆಯ ಮುಂಭಾಗದ ಪಾರ್ಕಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಮಾಗಡಿಯ ವಿಷಯವಾಗಿ ಪ್ರಸ್ತುತವಾಗಿ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಈ ದಿನಾಂಕವನ್ನು ಆಯ್ಕೆಯನ್ನು ಮಾಡಿಕೊಂಡ್ರು. ಇವತ್ತು ಈ ಆಯಾ ಕಟ್ಟಿನ ವ್ಯವಸ್ಥೆಗೆ ಹಿರಿಯರಾದಂಥ ನಮ್ಮ ಜಯರಾಮಣ್ಣ ಇರ್ಬೋದು, ಸಿದ್ದರಾಜವರು ಇರ್ಬೋದು, ಅನಿ ಇರ್ಬೋದು, ನಮ್ಮ ದೊಡ್ಡ ರಾಮಣ್ಣವ್ರು ಇರ್ಬೋದು, ನಮ್ಮ ಸಾಗರ್ ಇರ್ಬೋದು, ಕೆಂಪೇಗೌಡರು, ಸುವಿಲೂರು ಮತ್ತು ಶಿವಲಿಂಗಯ್ಯನವರು ಮತ್ತು ಎಲ್ಲ ನಮ್ಮ ಶಂಕರಪ್ಪನವರು, ಶಿವಲಿಂಗಯ್ಯನವರು ಎಲ್ಲ ಬಾದಿಯಾಗಿ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ವಿಷಯ ಇಷ್ಟೇ, ನಾನು ಒಂದು ಒಕ್ಕಲಿಗ ಮಗ, ಅಂದರೆ ವ್ಯವಸಾಯವನ್ನು ಮಾಡಿ ನಾನು ಬೆಂಗಳೂರಿಗೆ ಉದ್ಯೋಗವನ್ನು ಹರಸಿ ಹೋದಂಥ ಮಗ. ನನ್ನ ಹುಟ್ಟೂರು, ನನ್ನ ಜನ್ಮ ಕೊಟ್ಟ ಭೂಮಿ ಈ ಸಾವು ನೋವಿನ ಮಧ್ಯದಲ್ಲಿ ಒಂದು ಸಾಧನೆಯನ್ನು ಮಾಡಿದಾಗ ಮಾತ್ರ ಹೆಸರು, ಕೀರ್ತಿ ಮತ್ತು ಆ ಮಣ್ಣಿಗೆ ಒಂದು ಸುಗಂಧ ಬೀರುವಂಥ ವಿಷಯವನ್ನು ಈ ನಾಡಿನ, ಈ ದೇಶದ ಮಹಾನ್ ಮೇಧಾವಿಗಳು, ತಪಸ್ವಿಗಳು, ಜ್ಞಾನವಂತರು, ವಿಚಾರವಂತರು ಎಲ್ಲ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಮ್ಮ ಬದುಕನ್ನು ಆರಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತು 1989ರಲ್ಲಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣವನ್ನು ಮಾಡಿದೆ. 2001ರಲ್ಲಿ ಅದು ಉದ್ಘಾಟನೆ ಆಯಿತು. ಅವತ್ತೂ ಸಹ ನನ್ನ ಕಾಲಭೈರೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣದಲ್ಲೂ ಸಾಕಷ್ಟು ನೋವುಗಳನ್ನು ಕೊಟ್ಟರು, ಸಾಕಷ್ಟು ನನಗೆ ಆ ಬಾಧೆಗಳನ್ನು ಹೇಳಬಾರ್ದು ಕೊಟ್ಟರು. ಆದರೆ ಮನುಷ್ಯನ ಕೈಲಿ ಬಾಧೆ ಕೊಟ್ಟು ಒಬ್ಬ ಮನುಷ್ಯನ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತ ಕೊಡಬೇಕು. ಭಗವಂತ ನನ್ನ ಪರವಾಗಿದ್ದಾನೆ, ಧರ್ಮದ ಪರವಾಗಿದ್ದಾನೆ. ಅದಕ್ಕೋಸ್ಕರ ನಾನು ಇನ್ನೂ ಬದುಕಿದ್ದೀನಿ, ಆ ಧರ್ಮವನ್ನು ಸಾರ್ತಾ ಇದ್ದೀನಿ. ಅದಾದ ನಂತರ ಮಾಗಡಿಯ ಕೆಲವು ನಮ್ಮ ಮಾಲಿಂಗಯ್ಯನಿರ್ಬೋದು, ನಮ್ಮ ತಮ್ಮಣ್ಣಗೌಡರು ಇರ್ಬೋದು, ಬಸವರಾಜ್ ಇರ್ಬೋದು, ನಮ್ಮ ಜಯರಾಮ್ ಅವರು ಇರ್ಬೋದು, ನಮ್ಮ ಸಿದ್ದರಾಜು ಎಲ್ಲರೂ ಸೇರಿ ಈ ಮಾಗಡಿ ಮಣ್ಣಿನಲ್ಲಿ ಒಂದು ಹೆಸರು ಅಂದರೆ ಅದು ಮಾಗಡಿ ಕೆಂಪೇಗೌಡರ ಹೆಸರು. ಅನೇಕ ಜನ ಇಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ, ಆದರೆ ಕೆಂಪೇಗೌಡರು ಯಾಕೆ ಮಾಡಿಸ್ಕೊಂಡಿಲ್ಲ ಗೊತ್ತಿಲ್ಲ. ದಯಮಾಡಿ ಇಷ್ಟು ನೋವಲ್ಲೂ ನೀವು ಕೆಂಪೇಗೌಡರ ಇದು ಮಾಗಡಿ ಊರಲ್ಲಿ ದೇವಸ್ಥಾನ ಕಟ್ಟಿದ ಮೇಲೆ ನಿಮ್ಗೇನೋ ಒಂದು ಭಗವಂತ ಒಂದು ಶಕ್ತಿ ಕೊಟ್ಟವನು, ಎಲ್ಲರನ್ನೂ ಎದುರಾಕೊಂಡು ಮಾಡ್ಕೊಂಬಂದಿದ್ರೆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಈ ಕೆಂಪೇಗೌಡರ ಒಂದು ಶಿಲೆಯನ್ನು ಮಾಡಿದ್ರೆ ಇದು ಊರ್ಜಿತ ಆಗ್ತದೆ, ಒಂದು ಹೆಸರು ಬರ್ತದೆ. ಈ ಮಣ್ಣಿಗೆ ಆ ಯಪ್ಪನ ಒಂದು ಕೀರ್ತಿ ನೀವೇ ಎಲ್ರಿಗೂ ಜಗತ್ತಿಗೆ ತೋರಿಸ್ಬೋದು ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ 2003ರಲ್ಲಿ ಕೆಂಪೇಗೌಡರ ಪ್ರತಿಷ್ಠಾಪನೆಯನ್ನು ಮಾಡುವಾಗಲೂ ಸಹ ಸಾಕಷ್ಟು ವಿರೋಧ. ನಾವು ಮಾಡಲೇಬಾರ್ದು ಅಂತ ಒಂದು ಶಿಸ್ತು, ಕೆಂಪೇಗೌಡರು ಜಾಗನೇ ಕೊಡಬಾರ್ದು ಅಂತ ಹಠ ಬಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರ, ಅವತ್ತಿನ ಜನಪ್ರತಿನಿಧಿಗಳು ಕೊಟ್ಟಂಥ ನನಗೆ ತೊಂದರೆ ಇಲ್ಲೂ ಸಹ ಕೊನೆಗೆ ಆ ತಾರೀಖನ್ನು ಅನೌನ್ಸ್ ಮಾಡಿ ಕೊಡದಂಥ ಸಂದರ್ಭದಲ್ಲಿ ತಾಲೂಕು ಆಫೀಸಿನ ಮುಂಭಾಗದಲ್ಲಿ 36 ಕುಂಟೆ ಜಮೀನನ್ನು ವ್ಯಾಪಾರ ಮಾಡಿ ಅಲ್ಲಿ ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೊರಟಾಗ ಇಲ್ಲಿ ರಾಜಕಾರಣ ಮಾಡೋಕ್ಕೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಕೃಷ್ಣಮೂರ್ತಿಯವರಿಗೆ ಯಾವುದಾರ ಒಂದು ಜಾಗ ಕೊಡಿ ಎಂದಾಗ ನಮಗೆ ಈ ಪುರಸಭೆಯ ಮುಂಭಾಗದ ಈ ಪಾರ್ಕ್ನಲ್ಲಿ 20 ಅಡಿಗೆ 20 ಅಡಿಯನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕೆಂಪೇಗೌಡರ ಶಿಲೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಆಯಿತು. ಅವತ್ತು ನಾವು ಯಾವ ದ್ವೇಷ ಇಲ್ಲ. ಅವತ್ತು ರೇವಣ್ಣವರು ಇದ್ದರು, ಬಾಲಕೃಷ್ಣವರು ಇದ್ದರು, ನಮ್ಮ HD ಕುಮಾರಸ್ವಾಮಿಯವರಿದ್ದರು, ಸೋಮಣ್ಣ ಇದ್ದರು, ಎಲ್ಲ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ಹಿರಿಯರೆಲ್ಲ ಸೇರಿ ಈ ಒಂದು ಕೆಂಪೇಗೌಡರ ಒಂದು ಹಬ್ಬವಾದ ರೀತಿಯಲ್ಲಿ ಆ ಉದ್ಘಾಟನೆ ಮಾಡಿ 50,000ಕ್ಕೂ ಅಧಿಕ ಜನ ಕೆಂಪೇಗೌಡರ ಕೋಟೆಯಲ್ಲಿ ಊಟ ಮಾಡಿ ಸಮೃದ್ಧಿಯಾಗಿ ಆ ಭಗವಂತನ ಸ್ಮರಣೆಯನ್ನು ಮಾಡಿದಂಥ ಶುಭ ಗಳಿಗೆಯನ್ನು ಇವತ್ತು ಮಾಗಡಿ ತಾಲೂಕಿನ ರಾಮನಗರದ ಜಿಲ್ಲೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸತ್ಯ ಘಟನೆ. ಅದು ಒಂದು ಭಾಗ. ಅದಾದ ನಂತರ
ಪ್ರತಿ ವರ್ಷ ಕೆಂಪೇಗೌಡರ ಜಯಂತ್ಯೋತ್ಸವನ ಮಾಡ್ತಾ ಇದ್ವಿ. ಏನೋ ಬಂದೆ ಒಂದು ಈಡ್ಗಾಯಿ ಹಾಕ್ತೆ, ಏನೋ ಬಂದೆ ಕಡಲೆಪುರಿ ಹಂಚ್ಬಿಟ್ಟೆ, ಏನೋ ಬಂದೆ ಏನೂ ಗೊತ್ತೇ ಇಲ್ದಂಗೆ 4 ಜನಕ್ಕೆ ಊದುಗಡ್ಡಿ ಹೆಸರು ಹೊರಟ ಅಂತ ಮಾಡಲಿಲ್ಲ. ಆ ಭಗವಂತನ ಹೆಸರು, ಕೆಂಪೇಗೌಡರ ಹೆಸರು ಬೆಂಗಳೂರು ನಿರ್ಮಾಣ ಮಾಡಿದಂಥರು, ಸಾವಿರಾರು ಕೆರೆ ಕಟ್ಟೆ ಗುಡಿಗೋಪುರಗಳನ್ನ ಕಟ್ಟಿ ಸರ್ವ ಧರ್ಮದವರ ನಾಡಿಗೆ ಬೆಳಕನ್ನು ಕೊಟ್ಟಂಥವರು. ಅಂಥ ಪುಣ್ಯಾತ್ಮನ ಹಾದಿಯಲ್ಲಿ ನಾವು ಸಾಗಬೇಕಾದ್ರೆ ಏನಾದರೂ ಅಲ್ಲಿ ಒಂದು ಧರ್ಮನಿಷ್ಠೆ ಇರಬೇಕು ಅಂತ ಹೇಳಿ ಕೆಂಪೇಗೌಡರ ಸಿದ್ಧಾಂತ ಅಂದರೆ ಹಸಿದು ಬಂದವ್ರಿಗೆ ಅನ್ನ ಹಾಕುವಂಥದ್ದು, ನೆಲೆ ಇಲ್ಲದವರಿಗೆ ಅವ್ರಿಗೊಂದು ಸೂರು ಕೊಡುವಂಥದ್ದು, ಯಾವುದಕ್ಕೂ ಬದುಕಿಗೆ ಒಂದು ಅರ್ಥ ಬರಬೇಕಾದ್ರೆ ನೀರು ಸದಾ ಕಾಲ ಸಮೃದ್ಧಿಯಾಗಿ ಈ ನಾಡಲ್ಲಿ ನಿಲ್ಲಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು ಸಾವಿರಾರು ಕೆರೆಗಳನ್ನು ಕಟ್ಟಿದಂಥ ಪುಣ್ಯಾತ್ಮ. ಅದಕ್ಕೋಸ್ಕರ ನಾನು ಆ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ಅನ್ನುವಂಥ ಹೆಸರಿನಲ್ಲಿ ಮಾಡಿದೆ. ಮನೆ ಹಬ್ಬ ಅಲ್ಲ, ಮಾಗಡಿಯ ಹಬ್ಬ, ನಾಡಿಗೆಲ್ಲ ಹಬ್ಬ, ಸರ್ವ ಧರ್ಮದವರಿಗೂ ಹಬ್ಬ, ಎಲ್ಲರೂ ನಿಮ್ಮ ಹಬ್ಬಕ್ಕೆ ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಕನಿಷ್ಠ ಪಕ್ಷ 20,000ರಿಂದ 85,000 ಜನದವರೆಗೂ ಪ್ರತಿ ವರ್ಷ ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿ ಗುರುಗಳನ್ನು, ಹಿರಿಯರನ್ನು, ಚಿಂತಕರನ್ನು, ಹೋರಾಟಗಾರರನ್ನು ಕರೆಸಿ ಮಾಗಡಿ ಕೆಂಪೇಗೌಡರ ಕೋಟೆಯಲ್ಲಿ ಅನ್ನದಾಸೋಹವನ್ನು ಮಾಡುವ ಮುಖಾಂತರ ಈ ಒಂದು ಹಬ್ಬವನ್ನು ಯಾರ ಅಂಗು ಅಡಚಣೆ ಇಲ್ಲದೆ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಸುಮಾರು 22 ವರ್ಷಗಳಿಂದ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ನಾನು ಹೇಳಿದ್ನಲ್ಲ, ಜನ ಒಂದೊಂದು ಸಾರಿಗೆ 60, 70,000, 80,000 ಜನ ಇವತ್ತು ಕೋಟೆಗೆ ಸೇರಿ ಊಟ ಮಾಡಿ ಇದೊಂದು ಮಾಗಡಿ ಹಬ್ಬನಪ್ಪ, ಕೃಷ್ಣಪ್ಪನವ್ರು ಮಾಡಿದ್ರೆ ಹಸುವಿಲ್ಲ, ಅಲ್ಲಿ ಹೋದರೆ ಸಂಜೆವರೆಗೂ ಊಟ ಮಾಡೋದು, ಮನೋರಂಜನೆ ನೋಡ್ಬೋದು, ಕಾರ್ಯಕ್ರಮ ನೋಡ್ಬೋದು, ಇದು ಮಾಗಡಿ ಹಬ್ಬನೇ ಹೊರತು ಕೃಷ್ಣಪ್ಪನವ್ರ ಹಬ್ಬ ಅಲ್ಲ ಅಂತ ಹೇಳಿ ಸಂತೋಷ ಪಡುವಂಥ ಜನರ ಹರ್ಷದ ಜೊತೆಯಲ್ಲಿ ಮಾಡಿದಂಥ ಹಬ್ಬವನ್ನು ಇವತ್ತು ಅವರ ಹೆಸರಿಗೆ ಕಳಂಕ ತರುವಂಥ ರೀತಿಯಲ್ಲಿ ನೀವು ಹೊರಟಿದ್ದೀರಿ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಇಲ್ಲಿವರೆಗೂ ಎಷ್ಟು ಹಣ ವ್ಯಯವನ್ನು ಮಾಡಿದ್ದೀನಿ? ಯಾರಾದ್ರ ವರ್ಷಕ್ಕೆ 1,000 ರೂಪಾಯಿ ಆದರೂ ಯಾರನ್ನ ಕೇಳಿದ್ದೀನ? ಇಲ್ಲ. ಅಥವಾ ನೀವು ಹೇಳ್ತಿರಲ್ಲ ಹಿಂದೆಗಡೆ ನಿಂತ್ಕೊಂಡು ಅದು ಹಾಗೆ ಇದೆ ಹೀಗೆ ಅಂತ ಹೇಳ್ತಿರಲ್ಲ, ನಿಮ್ಮ ಯೋಗ್ಯತೆಗೆ ಹೋಗ್ಲಿ ಆ ಕಾರ್ಯಕ್ರಮ ಹೇಗಿದೆ, ಹೇಗೆ ಮಾಡ್ತಾರೆ ಅಂತ ಬಂದು ನೋಡಿದ್ದೀರಾ? ಇಲ್ಲ. ನೀವು ಏನೂ ಮಾಡಲಿಲ್ಲ, ಅದು ನಮ್ಮ ಸಂಬಂಧ ಇಲ್ಲ. ಆದರೆ ನಾವು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಅಂತ ಹೋರಾಟವನ್ನು 23 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ಆ ಕಡೆ ಒಂದು ಭಾಗ, ಉತ್ತರದ ಭಾಗ, ನಂತರ ದಕ್ಷಿಣದ ಭಾಗ, ಅದಾದ ನಂತರ ಪೂರ್ವದ ಭಾಗ, ಇನ್ನು ಉಳ್ಕೊಂಡಿರೋದು ದಕ್ಷಿಣದ ಭಾಗ. ಈ ಹೋರಾಟವನ್ನು ಮಾಡುವ ದಿಕ್ಕಿನಲ್ಲಿ ಹಾಗೆ ಹೀಗೆ ಎಲ್ಲ ಕಳೆದು ಸಾಕಷ್ಟು ನೋವಾಗಿ ಜೈಲಿಗೆ ಹೋಗಿ ಬಂದೆ. ಕೆಂಪೇಗೌಡರ ಕೋಟೆ ವಿಷಯದಲ್ಲಿ ಜೈಲನ್ನು ಅನುಭವಿಸಿ ಬಂದೆ. ನಾನು ಯಾರ ಮೇಲೂ ನಿಷ್ಠೂರ ಮಾಡೋದಿಲ್ಲ. ಹೇಳಿದ್ನಲ್ಲ, ತಲೆಕಾಯಿನ ದೇವರು, ಮನುಷ್ಯನ ಕೈಲಿ ಏನೂ ಇಲ್ಲ. ಹಾಗಾಗಿ ಎಲ್ಲವನ್ನು ಜಯಿಸ್ಕೊಂಡು ಬಂದೆ. ಈ ಬಾರಿ ಎಲೆಕ್ಷನ್ ಯಾವಾಗಾಗಿದ್ದು? 2023. ನಾನು ಎಸ್.ಸಿ. ಬಾಲಕೃಷ್ಣರವರಿಗೆ, ಇಲ್ಲ ಈ ಬಾರಿ ನೀವು ಶಾಸಕರಾಗಿ, ಇಲ್ಲಿವರೆಗೂ ರಾಜಕೀಯವಾಗಿ ಮನಸ್ತಾಪ ಇರಬಹುದು, ವೈಯಕ್ತಿಕವಾದ ವಿಚಾರ ಇಲ್ಲ, ಹಾಗಾಗಿ ಏನೋ ಒಂದು ಒಕ್ಕಲುತನದ ಹಿರಿಮೆಗೆ ನಾವೆಲ್ಲ ಕೈ ಜೋಡಿಸಿದ್ರೆ ಮಾಗಡಿ ಅಭಿವೃದ್ಧಿ ಆಗ್ತದೆ. ನಾನೇನು ರಾಜಕೀಯಕ್ಕೆ ನಾನು ಬರೋದಿಲ್ಲ, ನಾನು ಕೆಂಪೇಗೌಡರ ಧರ್ಮವನ್ನು ಮಾಡ್ತೀನಿ, ನೀವು ರಾಜ್ಯಭಾರ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಕಾಲಭೈಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ಮಾಡಿ ಹಾರ ಹಾಕಿ ಅವರಿಗೆ ಒಬ್ಬ ಸೋದರನಾಗಿ ಅವರಿಗೆ ಗೆಲುವಿಗೆ ನಾನು ಕಾರಣಕರ್ತನಾಗಿದ್ದೀನಿ. ಅದು ಸತ್ಯ, ಇದು ಉಪೇಕ್ಷೆ ಅಲ್ಲ. ಇದು ಒಂದು ಭಾಗ. ನಾನು ಕೇಳಿದ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಗೆದ್ದ ನಂತರ ನಾವು ಬಾಲಕೃಷ್ಣ ಅವರು, ನಮ್ಮ ಸಂಸದರಾದ ಮಾಜಿ ಶಾಸಕ ಸಂಸದ ಸುರೇಶ್ ರವರು, ಡ್ರೈವರು 4 ಜನ ಗಾಡೀಲಿ ಅದೇ ಭಾಗದಲ್ಲಿ ಬಂದ್ವಿ. ಅವತ್ತು ಹೇಳಿದೆ, ನೋಡಿ ಮತ್ತೆ ನೀವು ಕಸ ಸುರುತ್ತಾ ಇದ್ದೀರಿ, ದಯಮಾಡಿ ಇದನ್ನು ಎತ್ತಿಸಿ. ನಾನೇನು ಬೇರೆ ಏನು ಕೇಳಿದ್ರೆ ನೀವು ಏನಾರು ಮಾಡ್ಕೊಳ್ಳಿ, ಆ ಕಂದಕಾರು ಉಳಿಸಿ, ಇತಿಹಾಸದಲ್ಲಿ ಒಂದು ಪುಟದಲ್ಲಿ ಉಳಿಬೇಕು ಅಂತ ಹೇಳಿದೆ. ಮಕ ನೋಡಿದ್ರು, ಅಲ್ಲಿಂದ ನನ್ನ
ಶತ್ರುತ್ವವಾಗಿ ಒಂಥರ ನೋಡೋದಕ್ಕೆ ಮಾತಾಡ್ದಂಗೆ ಇರೋದು, ಆ ವಿಷಯ ಬಂದರೆ ಕೇರ್ಲೆಸ್ ಮಾಡೋದು, ಅದು ಯಾಕೋ ಮನಸ್ಸಿಗೆ ನನಗೂ ಭಾಳ ನೋವಾಯಿತು. ಒಂದು ಬಾರಿ ಚರ್ಚೆ ಮಾಡಿದಾಗ ಅವ್ರು ಯಾವತ್ತೂ ಮುಖ ಕೊಟ್ಟು ಮಾತಾಡಲಿಲ್ವೋ ಆವಾಗ ನನಗೆ ಭಾಳ ನೋವಾದಂಥ ವಿಷಯದಲ್ಲಿ ಆವಾಗ ನಾನು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿ ಪುರಾತತ್ವ ಇಲಾಖೆಗೆ 18/1/2025 ಅಲ್ಲಿಗೆ ಒಂದು ಸಂದೇಶವನ್ನು ಕಳಿಸ್ತೀವಿ. ಇದು ಕೆಂಪೇಗೌಡರ ಕೋಟೆ ಕರ್ನಾಟಕದ ಗೆಜೆಟ್ನಲ್ಲಿ ಪಾಸಾಗಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದ ಅಥವಾ ಇಲ್ಲವ? ಅವ್ರು ಹೇಳ್ತಾರೆ ಇದು ನಮಗೆ ಸಂಬಂಧಪಟ್ಟ ವಿಷಯ. ಕೆಂಪೇಗೌಡರ ಎಲ್ಲ ಮೂಲಭೂತ ಸೌಕರ್ಯಗಳು, ಅವರ ಕೋಟೆಗಳು, ಕೊತ್ತಲಗಳು, ಕೆರೆಗಳು, ಕಲ್ಯಾಣಿಗಳು ಇವರ ವ್ಯಾಪ್ತಿಗೆ ಬರುವಂಥ 13 ಎಕರೆ 34 ಕುಂಟೆ ಇದು ಕೆಂಪೇಗೌಡರ ಆಸ್ತಿಯಾಗಿದೆ. ಇದಕ್ಕೆ ಒಂದು ಬೇಲಿಯನ್ನು ಮೊದಲು ಹಾಕಬೇಕು, ನಾಮಫಲಕವನ್ನು ಹಾಕಬೇಕು. ಅದಾದ ನಂತರ ಕೆಲವು ಕಟ್ಟಡಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಇಲ್ಲಿನ ಆಡಳಿತವನ್ನು ಮತ್ತು ಆಡಳಿತ ಪಕ್ಷದವರನ್ನು ಕರೆದು ಮಾತಾಡಿ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕ್ತೀವಿ ಅಂತ ಹೇಳಿ